ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಇನ್ನೂ ಬೆಲ್ಲೈಕನ್ನ ಕ್ಲಿಕ್ ಮಾಡಿಲ್ಲ ದಯವಿಟ್ಟು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ, ಇವಾಗ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಮೊಸಪ್ಪು ಸಾಂಬಾರು ತುಂಬ ದಿನ ಆಗಿತ್ತು. ಹಾಗಾಗಿ ಅದಕ್ಕೆ ಒಂದು ಹಿಡಿಯಷ್ಟು ತೊಗರಿಬೇಳೆ ಮತ್ತು ಒಂದು ಸ್ವಲ್ಪ ಅವರೆಬೇಳೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪ ಅವರೆಬೇಳೆ ಮತ್ತು ಅದಕ್ಕೆ ಒಂದು 3ರಿಂದ 4 ಥರ ಸೊಪ್ಪನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ 2 ಟೊಮೊಟೊ ಕೂಡ ಹಾಕ್ಕೊಂಡಿದ್ದೆ, ಮಿಸ್ ಆಗಿದೆ ಕ್ಲಿಪ್ಪಿಂಗು. ಸ್ನಾನ ಆಗಿದೆ, ಸ್ವಲ್ಪ ಹೇರ್ ಡ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕೂದಲು ಒಣಗ್ತಾ ಇಲ್ಲ. ಸೊ ಹಾಗಾಗಿ ಹೇರ್ ಡ್ರೈ ಮಾಡೋಣ. ಹಣೆಗೇನು ಇನ್ನೂ ಇಟ್ಟಿಲ್ಲ. ಸ್ವಲ್ಪ ಇವತ್ತು ಕೂದಲು ಒಣಗ್ತಾ ಇಲ್ಲ, ಥಂಡಿ ಆಗಿದೆ ಮತ್ತು ಕೋಲ್ಡ್ ಆಗ್ತಾ ಇದೆ. ಸೊ ಅದಕ್ಕೆ ಸ್ವಲ್ಪ ಆ್ಯಕ್ಚುಲಿ ಯೂಶ್ವಲಿ ಆಗಿ ನಾನು ಹೇರ್ ಡ್ರೈ ಮಾಡಲ್ಲ. ಆ್ಯಕ್ಚುಲಿ ಹೇರ್ ಡ್ರೈ ಮಾಡಿದ್ರೆ ರಫ್ ಅನಿಸುತ್ತೆ ನನಗೆ. ಸೊ ಹಾಗಾಗಿ ನಿಮಿಷ ಸ್ವಲ್ಪ ಆಗಿದೆ. ತೀರಾ ಫುಲ್ ಡ್ರೈ ಮಾಡಲ್ಲ. ಫುಲ್ ಮಾಡಿದ್ರೆ ಹೇರ್ ಫುಲ್ಲು ರಫ್ ಆಗುತ್ತೆ. ಮತ್ತು ಹೇರ್ ಡ್ರೈ ಜಾಸ್ತಿ ಮಾಡಬಾರ್ದು. ಆದಷ್ಟು ಏನು ಬಿಸಿಲಲ್ಲಿ ಒಣಗಿಸ್ಬೇಕು. ಹಾಗೆ ನಾನು ಯಾವಾಗಲೂ ಟವಲ್ ಕಟ್ಬಿಟ್ರೆ ಒಂದು 4-5 ಅವರ್ ಬಿಚ್ಚೋದೇ ಇಲ್ಲ. ಸೊ ಹಾಗೆ ಇವತ್ತು ಸಂಜೆ ತುಂಬ ಲೇಟಾಗಿ ಸ್ನಾನ ಮಾಡಿದೆ. ಇವತ್ತು 7:30 ಆಯಿತು. 7:30ಗೆ ಸ್ನಾನಕ್ಕೆ ಹೋಗಿದ್ದು. ಹಾಗಾಗಿ ಇವಾಗ ಆಗಲ್ಲ. ಸ್ವಲ್ಪ ಕೆಲಸ ಬೇರೆ ಮಾಡ್ತಾಯಿದ್ದೀನಿ, ಬ್ಲಾಗ್ಸ್ ಬೇರೆ ಮಾಡೋದಿತ್ತ. ಸೊ ಹಾಗಾಗಿ ಮಾಡಿಲ್ಲ. ಕ್ಲಿಪ್ ತೊಗೊಂಡ್ಬರ್ತೇನೆ. ಸ್ವಲ್ಪ ಮಾಯ್ಶ್ಚರೈಸರ್ ಹಾಕ್ತೀನಿ. ಸ್ನಾನ ಮಾಡ್ಕೊಂಡು ಬಂದಮೇಲೆ ಏನೂ ಹಾಕೇ ಇಲ್ಲ ನಾನು. ತುಂಬ ಸ್ಟಾರ್ಟ್ ಆಗ್ತಿದೆ. ಇಲ್ಲೊಂದು ಮಾರ್ಕ್ ಆಗಿದೆ, ಇಲ್ಲೆಲ್ಲ ಮಾರ್ಕ್ ಆಗ್ತಿದೆ. ನಾನು ಯೂಸ್ ಮಾಡೋದು ಪಾಂಡ್ಸ್ ಹೈಡ್ರಾ ಮಿರಾಕಲ್ ಸೂಪರ್ ಲೈಟ್ ಜೆಲ್. ಆಯಿಲ್ ಫೇಸ್ ಅವ್ರಿಗೆ ಇದೊಂದು ಟಿಪ್ ಕೊಡ್ತೀನಿ. ಆಯಿಲ್ ಫೇಸ್ ಅವ್ರಿಗೆ ಜೆಲ್ ಯೂಸ್ ಮಾಡಿ, ಮಾಯ್ಶ್ಚರೈಸರ್ ಈ ಥರ ಜೆಲ್ ಯೂಸ್ ಮಾಡಿದ್ರೆ ಸೊ ಸ್ವಲ್ಪ ಅದು ಈಗ ಅಂತೂ ಜಾಸ್ತಿನೇ ಯೂಸ್ ಮಾಡಬೇಕಾಗತ್ತೆ. ನಂದು ಆ್ಯಕ್ಚುಲಿ ಆಯಿಲ್ ಫೇಸು ಈ ಚಳಿಗಾಲ ಬಂದರೆ ಅಂದರೆ ವಿಂಟರ್ ಬಂತಂದರೆ ಫುಲ್ ಡ್ರೈ ಆಗ್ತಾ ಇದೆ. ಅದು ಜಾಸ್ತಿ ಕೆನ್ನೆ ಮೇಲೆ ಆಗ್ತಾ ಇದೆ. ಇಷ್ಟ ನಾನು ಸ್ಕಿನ್ ಕೇರ್ ಮಾಡೋದು. ಬೇರೆ ಏನು ಸ್ಕಿನ್ ಕೇರ್ ಮಾಡಲ್ಲ. ಹೊರಗಡೆ ಏನಾದರೂ ಹೋಗೋದಿದ್ರೆ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಮನೆಯಲ್ಲೇ ಇದ್ದಾಗ ಯೂಸ್ ಮಾಡಲ್ಲ. ಬಟ್ ಕಂಪಲ್ಸರಿ ಮರಿದೆ ಮಾಯ್ಶ್ಚರೈಸರ್ ಒಂದು ಯೂಸ್ ಮಾಡ್ತೀನಿ. ಎಸ್ ಇವಾಗ ಸಾಂಬಾರಿಗೆ ಸೊಪ್ಪೆಲ್ಲ ಬೇಯಕ್ಕೆ ಇಟ್ಟಿದ್ದೆ ಅಲ್ವಾ, ಅದು ಏರ್ ಔಟ್ ಆಗಿದೆಯಾ ಇಲ್ವಾ ಚೆಕ್ ಮಾಡಬೇಕು. ಎಸ್, ಏರ್ ಔಟ್ ಆಗಿದೆ. ಇದು ರೈಸು ಆಗಿದೆ. ಇವಾಗ ನಾನು
ಏನೇನು ಹಾಕಿದೆ ನೋಡಿ. ಈ ಕುಕ್ಕರ್ಗಳದ್ದು ಇದೊಂದು ರೋದನೆ ಸ್ಟವ್ಗಳು ಎಲ್ಲ ತೊಳೆದಿಟ್ಟಿದ್ದು ಆಯಿತಾ. ನೋಡಿ ಸ್ಟವ್ ಎಲ್ಲ ಹಾಳಾಯಿತು. ಕ್ಲೀನ್ ಮಾಡಿಟ್ಟಿರ್ತೀನಿ ಆದರೆ ಹಿಂಗಾಗತ್ತೆ ಕತೆ. ನಾನು ಇದಕ್ಕೆ ಬೇಕೆ ಟೊಮೊಟೊ ಒಂದು ತೋರಿಸೋದು ಮರ್ತಿದ್ದೆ. ಟೊಮೊಟೊ ಕೂಡ ಹಾಕಿದ್ದೆ ಇದಕ್ಕೆ. 2 ಟೊಮೊಟೊ ಹಾಕ್ಕೊಂಡಿದ್ದೀನಿ ಇದರಲ್ಲಿ. ಇವಾಗ ಮಸಾಲೆಗೆ ರುಬ್ಕೊಳ್ಳೋದಕ್ಕೆ ಒಂದು ಈರುಳ್ಳಿ ಮತ್ತು ಒಂದು 10ರಿಂದ 12 ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ 2 ಸ್ಪೂನಷ್ಟು ಸಾಂಬಾರು ಪುಡಿ ಮತ್ತು 1-1.5 ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಮನೇಲೇ ಮಾಡಿರೋದು 2 ಖಾರದ ಪುಡಿ ಮತ್ತು ಚಿಲ್ಲಿ ಪೌಡರು. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಮತ್ತು ಏನು ರುಬ್ಕೊಳ್ಳೋಕೆ ಇಟ್ಕೊಂಡಿದ್ದೆ ಅಲ್ಲ ಏನು ಬೇಯಿಸಿ ಇಟ್ಕೊಂಡಿದ್ದೆ ಅಲ್ಲ ಟೊಮೊಟೊ, ಇಷ್ಟನ್ನೇ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ. ಇದನ್ನು ರುಬ್ಕೊಂಡು ಆದಮೇಲೆ ಏನು ಸೊಪ್ಪು ಬೇಯಿಸಿ ಇಟ್ಕೊಂಡಿದ್ದೆ ಆ ಸೊಪ್ಪನ್ನ ಹಾಕ್ಕೊಂಡು ಜಸ್ಟ್ ಒಂದು ಏನು ವೈಪ್ ಮಾಡಿ ಏನು ಹೇಳ್ತಾರೆ 1 ರೌಂಡ್ ಆಡಿಸಿದ್ರೆ ಸಾಕು. ತೀರಾ ಪೇಸ್ಟ್ ಮಾಡ್ಕೊಳ್ಳೋದು ಚೆನ್ನಾಗಿರಲ್ಲ. ಹಾಗಾಗಿ ಫಸ್ಟು ಮಸಾಲೆನೆಲ್ಲ ರುಬ್ಕೊಳ್ತೀನಿ. ಯಾಕಂದರೆ ಫಸ್ಟೇ ಹಾಕೋಬಿಟ್ರೆ ಸೊಪ್ಪು ಫುಲ್ ಪೇಸ್ಟ್ ಆಗಿಬಿಡುತ್ತೆ. ಆಮೇಲೆ ಅದು ಸೊಪ್ಪು ಸಾಂಬಾರು ಆಗೋಲ್ಲ, ಅದೇನೋ ಒಂಥರ ಸಗಣಿ ಕಲಸಿದ ನೀರು ಆಗ್ಬಿಡುತ್ತೆ, ಆ ಥರ ಆಗ್ಬಿಡುತ್ತೆ. ಅದಕ್ಕೆ ಅದಾದಮೇಲೆ ಒಗ್ಗರಣೆಗೆ ಸಾಸಿವೆ ಹಾಕ್ಕೊಂಡು 4 ಟೇಬಲ್ ಸ್ಪೂನಷ್ಟು ಎಣ್ಣೆ, ಸಾಸಿವೆ ಮತ್ತು ಎಣ್ಣೆ ಬಿಸಿ ಆಗಿದ್ಮೇಲೆ ಸಾಸಿವೆ ಹಾಕ್ಬಿಟ್ಟು ಆಮೇಲೆ ಏನು ಈರುಳ್ಳಿ ಮತ್ತು ಕರಿಬೇವನ್ನ ಹಾಕ್ಬಿಟ್ಟು ಸ್ವಲ್ಪ ಇದು ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಬಾಡಿಸ್ಕೊಳ್ತೀನಿ. ನನಗೆ ಏನಂದರೆ ಗೊತ್ತಿಲ್ಲ, ವಾಯ್ಸ್ ಓವರ್ ಕೊಡೋಕ್ಕಾಗ್ತಾಯಿಲ್ಲ. ಲಾಸ್ಟ್ ವ್ಲಾಗಿಂದನೂ ಅಷ್ಟೇ ಏನೇನೋ ಮಾತಾಡ್ತಾ ಇದ್ದೀನಿ. ಹಂಗಾಗ್ತಾಯಿದೆ ನನ್ನ ಕತೆ. ಯಾಕೆ ಹಿಂಗಾಗ್ತಾಯಿದೆ ಅಂತ ಗೊತ್ತಿಲ್ಲ. ಇವಾಗ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಮಸಾಲೆ ಮತ್ತು ಸೊಪ್ಪು, ಅದನ್ನು ಇದಕ್ಕೆ ಹಾಕಿ ಸ್ವಲ್ಪ ಕೈ ಆಡಿಸಿ ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು, ಸೊಪ್ಪಿಂದ ನೀರು ತೆಗೆದಿದ್ದೆ ಅಲ್ಲ ಅದೇ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನೀರು ಹಾಕ್ಕೊಳ್ತೀನಿ. ಚೆನ್ನಾಗಿ ಕುದಿಬೇಕಿದು. ಫಸ್ಟೇ ಉಪ್ಪು ಹಾಕ್ಕೊಂಡಿದ್ದೆ ನಾನು ಸಾಂಬಾರಿಗೆ, ಇದು ಸೊಪ್ಪು ಬೇಯಿಸುವಾಗಲೇ ಸೊಪ್ಪು ಬೇಳೆ ಅದಕ್ಕೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಂಡಿದ್ದೆ. ಇದು ಒಂದು ಕುದಿ ಬಂದ ಮೇಲೆ ನಾನು ಸಾಂಬಾರನ್ನ ಟೇಸ್ಟ್ ನೋಡಿ ಆಮೇಲೆ ಉಪ್ಪು ಬೇಕಾ ಹೇಗೆ ನೋಡ್ಕೊಂಡು ಹಾಕ್ಕೊಳ್ತೀನಿ. ಉಪ್ಪೇನು ಬೇಡವಾಗಿತ್ತು, ಕರೆಕ್ಟಾಗಿತ್ತು ಉಪ್ಪು. ಸೊ ಹಾಗಾಗಿ ನಾನೇನು ಮತ್ತೆ ಉಪ್ಪು ಹಾಕೋಕ್ಕೆ ಹೋಗಿಲ್ಲ. ಆ ಜಾರ್ ಏನಿದೆ ಆ ಜಾರಲ್ಲಿ ಮಸಾಲೆ ಏನು ಸಾಂಬಾರಿಗೆ ಹಾಕಿದೆ. ಚೆನ್ನಾಗಿ ಬಂತು ಸಾಂಬಾರು, ಟೇಸ್ಟ್ ಕೂಡ ಚೆನ್ನಾಗಿತ್ತು. ನಿಮಗೆ ಯಾವ ಥರ ಸಾಂಬಾರು ಗಟ್ಟಿ ಬೇಕಾ ನೋಡಿ ನೀರು ಮಾಡ್ಕೊಳ್ಳಿ. ನೀರು ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹೆಚ್ಚು ಕಮ್ಮಿ ಆಗುತ್ತೆ, ಉಪ್ಪು ಖಾರ ನೋಡಿಕೊಂಡು ಮಾಡ್ಕೊಳ್ಳಿ. ಇದು ಒಂದೆಲ್ಲ ಆದಮೇಲೆ ಅದನ್ನು ಕುದಿಯೋಕೆ ಇಟ್ಬಿಟ್ಟು ನಾನು ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಂಗೆ ಅದೇನೋ ಅಭ್ಯಾಸ ಆಗ್ಬಿಟ್ಟಿದೆ, ಏನೇ ಮಾಡಿದ್ರೂ ಕಿಚನ್ ಕ್ಲೀನ್ ಮಾಡ್ಕೋಬೇಕು, ಇಮಿಡಿಯೇಟ್ ಅಲ್ಲಿಂದ ಅಲ್ಲೇ ಮಾಡ್ಕೊಂಡ್ರೆ ಈಸಿ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು. ಟೈಮ್ ಬೇರೆ ಆಗಿತ್ತು, ನನ್ನ ಲೈವ್ ಸ್ಟ್ರೀಮ್ ಕೂಡ ಮಾಡಬೇಕಿತ್ತು 9 ಗಂಟೆಗೆ, ಬಟ್ ಟೈಮ್ ಆಯಿತು. ಹಂಗೂ ಆವಾಗಲೇ ಒಗ್ಗರಣೆ ಮಾಡ್ಕೊಳ್ಳೋದಕ್ಕಿಂತ ಈ ಕಡೆ ಸ್ಟವ್ ಮೇಲೆ ಇಟ್ಕೊಂಡಿದ್ದೆ. ಅದನ್ನು ಮರೆತುಬಿಟ್ಟು ಏನು ಮಾಡಿದೆ, ಕೈಯಲ್ಲಿ ಎತ್ಬಿಟ್ಟು ಅದು ಕೈ ಸುಟ್ಕೊಂಡು ಅದೊಂದು ರೋದನೆ ಮಾಡಿಕೊಂಡೆ. ಬರೀ ಎಡವಟ್ಟು ಕೆಲಸ ಮಾಡ್ಕೊಳ್ಳೋದೇ ಆಗೋಗಿದೆ ನಾನು. ಅಡುಗೆ ಮಾಡೋಕ್ಕೂ ಮುಂಚೆ ಸ್ಟವೆಲ್ಲ ಮಧ್ಯಾಹ್ನ ತೊಳೆದಿದ್ದೆ, ಸಂಜೆ ಎಲ್ಲ ತೊಳೆದ್ಬಿಟ್ಟೆ ಸ್ನಾನಕ್ಕೆ ಹೋಗಿದ್ದಿದ್ದು. ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿ ಮತ್ತು ಇವಾಗ ಅದು ಉಕ್ಕಿ ಎಲ್ಲ ನೀರು ಚೆಲ್ಲಿತ್ತಲ್ಲ, ಅದೆಲ್ಲ ಒಂಥರ ಅಸಹ್ಯವಾಗಿರುತ್ತೆ. ರೈಸ್ ಕೂಗಿದ್ದು ಮತ್ತು ಇದು ಸೊಪ್ಪು ಬೇಳೆ ಇಟ್ಟು ಬೇಯಿಸಿದ್ದು ಅದು ನೀರು ಚೆಲ್ಲಿರೋದೆಲ್ಲ ಅಸಹ್ಯವಾಗಿರುತ್ತೆ. ಅದಕ್ಕೆ ಅಲ್ಲಿಂದ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸಾಂಬಾರು ಕೂಡ ಕುದಿಯೋಕೆ ಇಟ್ಬಿಟ್ಟು ಇವಾಗ ಅದನ್ನೆಲ್ಲ ಜೋಡಿಸ್ಬಿಟ್ಟು ಏನು ಎತ್ಕೊಂಡಿದ್ದೆ ಫ್ರಿಡ್ಜಿಂದ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಸ್ವಲ್ಪ ಪಾತ್ರೆ ತೊಳೆದಿಟ್ಟಿದೆ ಅಂತ ಹೇಳಿದ್ನಲ್ಲ ಸಂಜೆ, ಆ ಪಾತ್ರೆಗಳನ್ನೆಲ್ಲ ಇವಾಗ ಜೋಡಿಸ್ಕೊಳ್ತಾ ಇದ್ದೀನಿ. ಜೋಡಿಸ್ಕೊಂಡು ಸ್ವಲ್ಪ ಇವಾಗ ಏನು ಅಡುಗೆ ಮಾಡಿದೆ ಅಷ್ಟು ಪಾತ್ರೆ ಕೂಡ ಇತ್ತು, ಬೆಳಗಬೇಕಿತ್ತು. ಬಟ್ ಟೈಮ್ ಆಗಿದ್ದರಿಂದ ನಾನು ಇವಾಗ ಬೆಳಗಲಿಲ್ಲ ಅದನ್ನು. ಸಾಂಬಾರು ಕುದಿಯೋಷ್ಟರಲ್ಲಿ ನಾನು ಪಾತ್ರೆನೆಲ್ಲ ಜೋಡಿಸ್ಕೊಂಡೆ. ತುಂಬ ಅಂದರೆ ತುಂಬ ಹಶ್ವಾಗಿತ್ತು. ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ನಾನು. ಯಾವ ಲೆವೆಲ್ಗೆ ಹಶ್ವಾಗಿತ್ತಂದರೆ ಹಶ್ವಾದಾಗಲೇ ಊಟ ಮಾಡಲಿಕ್ಕಾಗಲ್ಲ, ತುಂಬ ಹಶ್ವಾಗಿತ್ತು, ಹೇಳಲಿಕ್ಕಾಗಲ್ಲ ಅಷ್ಟು. ನಾನಂತೂ ಯಾವ ಲೆವೆಲಿಗೆ ಊಟ ಸ್ಕಿಪ್ ಮಾಡ್ತಾಯಿದ್ದೀನಿ ಅಂದರೆ ಅಷ್ಟು ಊಟ ಸ್ಕಿಪ್ ಮಾಡ್ತಾಯಿದ್ದೀನಿ. ಅದು ಏನಕ್ಕಂತ ಗೊತ್ತಿಲ್ಲ. ಯಪ್ಪ ದೇವ, ದಯವಿಟ್ಟು ನಾನು ಹೇಳ್ತೀನಿ, ಯಾರೂ ಊಟ ಸ್ಕಿಪ್ ಮಾಡಬೇಡಿ, ಟೈಮಿಗೆ ಕರೆಕ್ಟಾಗಿ ಊಟ ಮಾಡ್ಕೊಳ್ಳಿ. ಬಿಕಾಸ್
ಗ್ಯಾಸ್ಟ್ರಿಕ್ ಆಯ್ತಂದರೆ ಮುಗೀತು ಕತೆ ಅಷ್ಟೇ. ನನಗಿವಾಗ ಹಾಗೆ ಆಗಿರೋದು, ಗ್ಯಾಸ್ಟ್ರಿಕ್ ಆಗಿಬಿಟ್ಟು ಊಟ ಸೇರಿಸ್ತಾ ಇಲ್ಲ, ಟೈಮಿಗೆ ಕರೆಕ್ಟಾಗಿ ಊಟ ತಿನ್ನಲ್ಲ ನಾನು. ಹಾಗೆ ಇವಾಗ ತುಂಬ ಹಶ್ವಾಗ್ತಾ ಇದ್ದಿದ್ದರಿಂದ ಊಟ ಹಾಕ್ಕೊಂಡು ಊಟ ಮಾಡಿಬಿಡೋಣ, ಟೈಮ್ ಬೇರೆ ಆಯಿತು ಅಂತ ಹೇಳಿಬಿಟ್ಟು ಅಂದ್ಕೊಂಡು ಇವಾಗ ಊಟ ಹಾಕ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ತಟ್ಟೆ ತೊಗೊಂಡೆ. ಸೂಪರ್ ಆಗಿದೆ. ಸೊಪ್ಪು ಸಾಂಬಾರು ತಿಂದು ಅದರಲ್ಲಿ ಮೊಸರು ತಿಂದು 1 ವರ್ಷ ಆಗಿತ್ತು. ನಿಜ ಸೊಪ್ಪು ತರಕಾರಿ ತಿನ್ನೋದೇ ಇಲ್ಲ ನಾನು. ಮೊಸರು ಸಾಂಬಾರು ತಿನ್ನಬೇಕು ಅಂತ ತುಂಬ ಆಸೆ ಪಟ್ಟು ಸೊಪ್ಪು ತಗೊಂಡು ಮಾಡಿ ತಿಂದಿರೋದು. ಅಮ್ಮ ತಂದ್ಕೊಟ್ಟಿದ್ದು ಸೊಪ್ಪು. ಇವಾಗ 40 ರೂಪಾಯಿ ಕಟ್ಟಾಗಿರೋದ್ರಿಂದ ಸೊಪ್ಪು ಯಾರು ಕೊಡೋತಾನೆ ಇಲ್ಲ ಮಿಕ್ಸು. ಎಲ್ಲ ಒಂದೊಂದು ಕಟ್ಕೊಂಡು ಏನು ಮಾಡಲಿ ಒಬ್ಳಿಗೆ. ಓಕೆ, ನಾನು ಊಟ ಆದ್ಮೇಲೆ ಸಿಗ್ತೀನಿ ನಿಮಗೆ. ಓಕೆನಾ? ಊಟ ಮುಗಿಸಿ ಇವಾಗ ಆಲ್ರೆಡಿ ಟೈಮ್ ಒಂದು 9:08 ಆಗಿದೆ. ಬೇಗ ಊಟ ಮುಗಿಸ್ಕೊಂಡು ಲೈವ್ ಸ್ಟ್ರೀಮ್ ಸ್ಟಾರ್ಟ್ ಮಾಡಬೇಕು. ಲೈವ್ ಮುಗಿಸಿ ಆಮೇಲೆ ನಾನು ಮತ್ತೆ ನಿಮ್ಗೆ ಸಿಗ್ತೀನಿ. ಓಕೆನಾ? ಬಾಯ್.